ಇನ್ನು ಮಹಾರಾಷ್ಟ್ರದಲ್ಲಿ ಭರ್ಜರಿಯಾಗಿ ಗೆಲುವು ಸಾಧಿಸಿರುವಂತಹ ಭಾರತೀಯ ಜನತಾ ಪಕ್ಷದಲ್ಲಿ ಈಗ ಸಿಎಂ ಆಯ್ಕೆ ಕಸರತ್ತು ನಡೀತಾ ಇದೆ. ಅದು ದೆಹಲಿ ಅಂಗಳದಲ್ಲಿ ಸಾಗ್ತಾ ಇದೆ. ಅಮಿತ್ ಶಾ ಜೊತೆಗಿನ ಚರ್ಚೆಯ ಬಳಿಕ ಇವತ್ತು ಫಡ್ನವೀಸ್ ಹೆಸರು ಘೋಷಣೆಯಾಗುವಂತಹ ಸಂಭವವೂ ಕೂಡ ಇದೆ. ಇದರ ನಡುವೆನೇ ರಾಜಸ್ಥಾನದ ಮಾದರಿಯಲ್ಲಿ ಅಚ್ಚರಿ ಆಯ್ಕೆಯ ಸಾಧ್ಯತೆ ಬಗ್ಗೆಯೂ ಕೂಡ ಮಾತುಗಳು ಕೇಳಿ ಬರತೊಡಗಿವೆ. ಕ್ಯಾಬಿನೆಟ್ ಹಂಚಿಕೆಯಲ್ಲೂ ಕೂಡ ಬಹುತೇಕ ಫೈನಲ್ ಹಂತವನ್ನು ಈಗ ಮಾತುಕತೆ ಮೂಲಕವಾಗಿ ತಲುಪಲಾಗಿದೆ. ಸಿಎಂ ಆಗ್ತಾರಾ? ಸಸ್ಪೆನ್ಸ್ ಇರುತ್ತಾ? ಅಮಿತ್ ಶಾ ಜೊತೆಗೆ ಮಹಾನಾಯಕರ ಚರ್ಚೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಪಡೆದ ಮಹಾಯುತಿ ಸರ್ಕಾರ ರಚನೆ ಸರ್ಕಸ್ ಮಾಡ್ತಿದೆ. ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಸಿಎಂ ಆಗುವುದು ಬಹುತೇಕ ಖಚಿತವಾಗಿದೆ. ಇನ್ನು ಸಂಪುಟ ರಚನೆ ಕಸರತ್ತು ನಡೆದಿದ್ದು ಪ್ರಬಲ ಖಾತೆಗಳಿಗೆ ಬಿಜೆಪಿ, ಶಿವಸೇನೆ, ಎನ್ಸಿಪಿ ಮೂರೂ ಪಕ್ಷಗಳು ಪಟ್ಟು ಹಿಡಿದಿವೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಸಿಎಂ ಆಗಿದ್ದ ಏಕನಾಥ್ ಶಿಂದೆ ಈ ಬಾರಿ ಬಿಜೆಪಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಲು ಒಪ್ಪಿದ್ದಾರೆ ಎನ್ನಲಾಗಿದ್ದು, ಶಿವಸೇನೆ 3 ದೊಡ್ಡ ಖಾತೆಗಳನ್ನ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ದಾರಂತೆ. ಹಾಗಾದ್ರೆ ಪಕ್ಷವಾರು ಖಾತೆಗಳ ಹಂಚಿಕೆ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋದಾದ್ರೆ, ಮಹಾರಾಷ್ಟ್ರ ಕ್ಯಾಬಿನೆಟ್ನಲ್ಲಿ ಗರಿಷ್ಠ 43 ಸಚಿವರಿಗೆ ಮಾತ್ರ ಅವಕಾಶ ಇದೆ. ಇದರಲ್ಲಿ ಏಕನಾಥ್ ಶಿಂದೆ ಬಣದ ಶಿವಸೇನೆಗೆ 12 ಖಾತೆಗಳನ್ನು ನೀಡಲು ಬಿಜೆಪಿ ನಿರ್ಧರಿಸಿದೆ. 3 ಪ್ರಬಲ ಖಾತೆಗಳು ಸೇರಿದಂತೆ 12 ಶಾಸಕರಿಗೆ ಸಂಪುಟದಲ್ಲಿ ಚಾನ್ಸ್ ಸಿಗುವ ಸಾಧ್ಯತೆ ಇದೆ. ಹಾಗೆಯೇ ಮೈತ್ರಿಕೂಟದಲ್ಲಿ 3ನೇ ಪಕ್ಷವಾಗಿರುವ ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿಗೆ ಸಂಪುಟದಲ್ಲಿ 9 ಸ್ಥಾನಗಳು ಸಿಗಬಹುದು ಎಂದು ಮೂಲಗಳು ತಿಳಿಸಿವೆ. ಮುಖ್ಯಮಂತ್ರಿ ಖಾತೆ ಸೇರಿದಂತೆ ಇನ್ನುಳಿದ ಇತರೆ ಇಲಾಖೆಗಳ ಮಿನಿಸ್ಟರ್ ಪೋಸ್ಟ್ಗಳನ್ನು ತನ್ನ ಪಕ್ಷದ ಶಾಸಕರಿಗೆ ನೀಡಲು ಬಿಜೆಪಿ ನಿರ್ಧರಿಸಿದೆ ಎನ್ನಲಾಗಿದ್ದು, ಹೈಕಮಾಂಡ್ನಿಂದ ಅಂತಿಮ ಪಟ್ಟಿಗೆ ಮುದ್ರೆ ಬೀಳಬೇಕಾಗಿದೆ. ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಲು ಮನಸಾರೆ ಒಪ್ಪಿರುವ ಶಿಂಧೆಗೆ ನಗರಾಭಿವೃದ್ಧಿ ಇಲಾಖೆ, ಲೋಕೋಪಯೋಗಿ ಇಲಾಖೆ ಜೊತೆ ಜಲಸಂಪನ್ಮೂಲ ಖಾತೆ ನೀಡಲು ಬಿಜೆಪಿ ವರಿಷ್ಠರು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಕಳೆದ ಬಾರಿಯಂತೆಯೇ ಈ ಬಾರಿಯೂ 2 ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಸಲಾಗ್ತಾ ಇದ್ದು, ಶಿವಸೇನೆ ಮತ್ತು ಎನ್ಸಿಪಿಯಲ್ಲಿ ತಲಾ ಒಬ್ಬರು ಡಿಸಿಎಂ ಆಗಲಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಮಹಾಯುತಿಯ ನಾಯಕರು ಸರ್ಕಾರ ರಚನೆ ಬಗ್ಗೆ ಅಮಿತ್ ಶಾ ಜೊತೆ ಚರ್ಚಿಸಿದ್ದಾರೆ. ನಾಳೆ ಸಂಜೆ ಒಳಗೆ ಮಹಾರಾಷ್ಟ್ರ ಸಚಿವ ಸಂಪುಟದ ಕುರಿತು ಸ್ಪಷ್ಟ ಮಾಹಿತಿ ಸಿಗಲಿದೆ. ಡಿಸೆಂಬರ್ 1ರಂದು ನೂತನ ಮುಖ್ಯಮಂತ್ರಿ ಜೊತೆ ಮೊದಲ ಹಂತದಲ್ಲಿ ಕೆಲ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವುದು ಬಹುತೇಕ ಖಚಿತವಾಗಿದೆ. ಜಾರ್ಖಂಡ್ ಸಿಎಂ ಆಗಿ ಸೊರೇನ್ ಪ್ರಮಾಣ. ಜಾರ್ಖಂಡ್ನಲ್ಲಿ ಹೊಸ ಸರ್ಕಾರ ರಚನೆಯಾಗಿದೆ. ಜಾರ್ಖಂಡ್ನ 14ನೇ ಮುಖ್ಯಮಂತ್ರಿಯಾಗಿ ಜೆಎಂಎಂ ನಾಯಕ ಹೇಮಂತ್ ಸೊರೇನ್ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ರು. ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್ ಪ್ರಮಾಣ ವಚನ ಬೋಧಿಸಿದ್ರು. मैं हेमंत सोरेन, मैं झारखंड राज्य के मुख्यमंत्री के रूप में अपने कर्तव्यों का श्रद्धापूर्वक और शुद्धि अंतःकरण से निर्वहन करूंगा. ರಾಂಚಿಯ ಮೊರಬಾದಿ ಮೈದಾನದಲ್ಲಿ ನಡೆದ ಅದ್ಧೂರಿ ಪ್ರಮಾಣ ವಚನ ಸಮಾರಂಭಕ್ಕೆ ಇಂಡಿಯಾ ಕೂಟದ ನಾಯಕರು ಸಾಕ್ಷಿಯಾದರು. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಮಮತಾ ಬ್ಯಾನರ್ಜಿ, ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್, ಅಖಿಲೇಶ್ ಯಾದವ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.